2026ರ ಮೊದಲ ಸೂರ್ಯಗ್ರಹಣ ಶನೈಶ್ಚರ ಅಮಾವಾಸ್ಯೆ ದಿನ. ಇದು ಸಾಮಾನ್ಯ ಗ್ರಹಣವಲ್ಲ. ಮೇಷರಾಶಿಯವರಿಗೆ ಇದು ಎಚ್ಚರಿಕೆಯ ಸಂಕೇತವೇ ಅಥವಾ ಹೊಸ ಆರಂಭವೇ? ನಮಸ್ಕಾರ ಪ್ರಿಯ ವೀಕ್ಷಕರೇ, ಇಂದು ನಾವು 2026ರಲ್ಲಿ ಸಂಭವಿಸಲಿರುವ ವರ್ಷದ ಮೊದಲ ರಾಹುಗ್ರಸ್ತ ಸೂರ್ಯಗ್ರಹಣ ಮತ್ತು ಅದರಲ್ಲೂ ವಿಶೇಷವಾಗಿ ಮೇಷರಾಶಿಯವರ ಮೇಲೆ ಬೀರುವ ಪರಿಣಾಮಗಳ ಬಗ್ಗೆ ಸವಿಸ್ತಾರವಾಗಿ ತಿಳಿಯೋಣ ಬನ್ನಿ. ಈ ಮಾಹಿತಿಯನ್ನು ಕೊನೆಯವರೆಗೂ ಕೇಳಿ, ಯಾಕೆಂದರೆ ಕೊನೆಯಲ್ಲಿ ಹೇಳುವ ಪರಿಹಾರ ಮಾರ್ಗಗಳು ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತರಬಹುದು. ಗ್ರಹಣದ ಹಿನ್ನೆಲೆ ಮತ್ತು ಮಹತ್ವವನ್ನು ತಿಳಿಯೋಣ. ಈ ಸೂರ್ಯಗ್ರಹಣವು ಭಾರತಕ್ಕೆ ಗೋಚರವಿಲ್ಲ, ಹಾಗಾಗಿ ಶಾಸ್ತ್ರಾನುಸಾರ ಸೂತಕ ಕಡ್ಡಾಯವಿಲ್ಲ. ಆದರೆ ಸೂರ್ಯ ಮತ್ತು ಚಂದ್ರರು ಜಗತ್ತಿಗೆ ತಂದೆ ತಾಯಿಯಂತೆ. ಅವರ ಮೇಲೆ ಉಂಟಾಗುವ ಗ್ರಹಣದ ಪ್ರಭಾವವನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸುವುದು ಸರಿಯಲ್ಲ. ವಿಶೇಷವಾಗಿ ಗರ್ಭಿಣಿ ಸ್ತ್ರೀಯರು ಜಾಗೃತಿ ವಹಿಸಬೇಕು. ಆಧ್ಯಾತ್ಮಿಕವಾಗಿ ಶುದ್ಧ ಮನಸ್ಸಿನಿಂದ ಜಪ, ಧ್ಯಾನ ಮಾಡುವುದು ಅತ್ಯುತ್ತಮ. ಮತ್ತೊಂದು ವಿಶೇಷವೇನೆಂದರೆ, ಈ ಗ್ರಹಣವು ಶನಿವಾರದ ಅಮಾವಾಸ್ಯೆ ದಿನ ನಡೆಯುತ್ತಿದೆ. ಶನಿ ಅಮಾವಾಸ್ಯೆ ರಾಹುಗ್ರಸ್ತ ಸೂರ್ಯಗ್ರಹಣ. ಆದ್ದರಿಂದ ಈ ದಿನದ ಆಧ್ಯಾತ್ಮಿಕ ಶಕ್ತಿ ಅತ್ಯಂತ ಪ್ರಭಾವಶಾಲಿ. ಮೇಷರಾಶಿಯವರ ಮೇಲೆ ಪರಿಣಾಮಗಳು. ಮೇಷರಾಶಿಯವರೇ ಗಮನಿಸಿ, ಈ ಸಮಯದಲ್ಲಿ ಅರಿವಿಲ್ಲದ ಭಯ ಅಥವಾ ಆತಂಕ ಕಾಡಬಹುದು. ಕಾರಣ ಸ್ಪಷ್ಟವಾಗಿರದಿದ್ದರೂ ಮನಸ್ಸು ಅಶಾಂತವಾಗಬಹುದು. ಕೆಲಸದ ವಿಚಾರದಲ್ಲಿ ಅಲಕ್ಷ್ಯ ಮಾಡಬೇಡಿ. ಜವಾಬ್ದಾರಿಯಿಂದ ವರ್ತಿಸಿ. ಸಣ್ಣ ತಪ್ಪು ದೊಡ್ಡ ಸಮಸ್ಯೆಯಾಗಬಹುದು. ಈ ಅವಧಿಯಲ್ಲಿ ದೂರದ ಪ್ರಯಾಣವನ್ನು ತಪ್ಪಿಸುವುದು ಉತ್ತಮ. ಅವಶ್ಯಕತೆ ಇದ್ದರೆ ದೇವರ ಸ್ಮರಣೆ ಮಾಡಿ ಮಾತ್ರ ಪ್ರಯಾಣ ಆರಂಭಿಸಿ. ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಹಿರಿಯರ ಸಲಹೆ ಪಡೆಯಿರಿ. ಉದ್ದಟತನದ ನಿರ್ಧಾರಗಳು ನಿರಂತರ ಪಶ್ಚಾತ್ತಾಪಕ್ಕೆ ಕಾರಣವಾಗಬಹುದು. ಆದರೆ ಹೆದರಬೇಡಿ. ಪ್ರತಿ ಗ್ರಹಣವು ಒಂದು ಪರೀಕ್ಷೆ ಮಾತ್ರ. ಭಕ್ತಿಯಿಂದ ನಡೆದುಕೊಂಡರೆ ಅದು ಆಶೀರ್ವಾದವಾಗುತ್ತದೆ. ಪರಿಹಾರ ಮಾರ್ಗಗಳು ಮತ್ತು ಆಚರಣೆಗಳು. ಈ ಭಾಗವನ್ನು ತಪ್ಪದೇ ಕೇಳಿ. ದರ್ಬೆಯ ಮಹತ್ವ. ಗ್ರಹಣ ಕಾಲದಲ್ಲಿ ಮನೆಯ ಶುದ್ಧೀಕರಣಕ್ಕಾಗಿ ಆಹಾರ ಪದಾರ್ಥಗಳ ಮೇಲೆ ದರ್ಬೆ ಇಡುವುದು ಪವಿತ್ರ. ಇದು ನಕಾರಾತ್ಮಕ ಶಕ್ತಿಯನ್ನು ದೂರ ಇಡುತ್ತದೆ. ದಾನದ ಕ್ರಮ. ಸೂರ್ಯನಿಗೆ ಪ್ರಿಯವಾದ ಗೋಧಿಯನ್ನು ಕೆಂಪು ಬಟ್ಟೆಯಲ್ಲಿ ಗಂಟು ಕಟ್ಟಿ ಇಡಿ. ರಾಹುಕಾಲ ಮುಗಿದ ನಂತರ ಈ ಗೋಧಿ ಹಾಗೂ ಉದ್ದಿನ ಬೇಳೆಯನ್ನು ಶಿವಾಲಯ ಅಥವಾ ವಿಷ್ಣು ದೇವಾಲಯಕ್ಕೆ ದಾನ ನೀಡಿ. ಇದರಿಂದ ಗ್ರಹಣದ ದೋಷಗಳು ಶಮನವಾಗುತ್ತವೆ. ದೇವತಾ ಆರಾಧನೆ. ಮೇಷರಾಶಿಯವರು ವಿಶೇಷವಾಗಿ ಗಣಪತಿ ಆರಾಧನೆ ಮಾಡಬೇಕು. ತಾಯಿಯ ಪಾದ ಮುಟ್ಟಿ ಆಶೀರ್ವಾದ ಪಡೆಯಿರಿ ಮತ್ತು ಶಿವನಿಗೆ ಗೋಕ್ಷೀರ ಅಭಿಷೇಕ ಮಾಡಿದರೆ ಅದ್ಭುತ ಫಲ ದೊರೆಯುತ್ತದೆ. ಗ್ರಹಣದ ಬಗ್ಗೆ ಅತಿಯಾಗಿ ಭಯಪಡುವ ಅಗತ್ಯವಿಲ್ಲ, ಆದರೆ ನಿರ್ಲಕ್ಷ್ಯವೂ ಬೇಡ. ಭಕ್ತಿ, ಶ್ರದ್ಧೆ ಮತ್ತು ಜಪತಪಗಳ ಮೂಲಕ ಮನಸ್ಸಿಗೆ ಶಾಂತಿ, ಜೀವನದಲ್ಲಿ ಯಶಸ್ಸು ಮತ್ತು ದೈವಾನುಗ್ರಹವನ್ನು ಪಡೆಯಬಹುದು. ಮೇಷರಾಶಿಯವರೇ, ಈ ಗ್ರಹಣವನ್ನು ಭಯವಾಗಿ ನೋಡಬೇಡಿ. ಇದು ನಿಮ್ಮ ಒಳಗಿನ ಶಕ್ತಿಯನ್ನು ಅರಿಯುವ ಅವಕಾಶವಾಗಿ ನೋಡಿ. ಈ ಮಾಹಿತಿಯು ನಿಮಗೆ ಉಪಯುಕ್ತವೆನಿಸಿದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ. ಶ್ರೀ ಗಣೇಶಾಯ ನಮಃ. ಓಂ ನಮಃ ಶಿವಾಯ.